ಬದುಕು ಕಟ್ಟಿಕೊಡೋದಕ್ಕೆ ಹೊರಟಿದ್ದವಳು ಬೀದಿ ಹೆಣವಾಗಿದ್ದಾಳೆ. ಇನ್ನೇನು ಕೆಲಸಕ್ಕೆ ಸೇರಬೇಕಾದಂತಹ ಯುವತಿ ಸೇರಿದ್ದು ಮಸಣಕ್ಕೆ. ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಹೊರಟಿದ್ದವಳು ಇದೀಗ ಬೀದಿ ಹೆಣವಾಗಿದ್ದಾಳೆ. ಇನ್ನೇನೋ ಕೆಲಸಕ್ಕೆ ಸೇರಬೇಕಾಗಿದ್ದಂತಹ ಯುವತಿ ಸೇರಿದ್ದು ಮಸಣಕ್ಕೆ. ಲಾರಿ ಚಾಲಕನ ಬೇಜವಾಬ್ದಾರಿ ಚಾಲನೆಗೆ ಯುವತಿ ಸಾವನ್ನಪ್ಪಿರುವಂಥದ್ದು. ಲಾರಿ ಹಾಗೂ ದ್ವಿಚಕ್ರ ವಾಹನದ ನಡುವೆ ಭೀಕರ ಅಪಘಾತವಾಗಿದೆ. ಹೊಸಕೋಟೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಹೊಸಕೋಟೆ ತಾಲೂಕಿನ ಹಲಸಳ್ಳಿ ಗೇಟ್ ಬಳಿ ನಡೆದಿರುವಂತಹ ದುರ್ಘಟನೆ. ರಸ್ತೆ ಅಪಘಾತದಲ್ಲಿ 21 ವರ್ಷದ ಮೋನಿಶಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜಾಬ್ ಇಂಟರ್ವ್ಯೂಗೆ ಅಂತ ಹೇಳ್ಬಿಟ್ಟು ತೆರಳುತ್ತಾ ಇದ್ದಂತಹ ಮೃತ ಮೋನಿಶಾ ನರಸಾಪುರ ಕೈಗಾರಿಕಾ ಪ್ರದೇಶದತ್ತ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಚಾಲಕನ ನಿರ್ಲಕ್ಷ್ಯ ಬೇಜವಾಬ್ದಾರಿಯೇ ಅಪಘಾತಕ್ಕೆ ಕಾರಣವಾಗಿದೆ. ಕೆಲಸದ ಕನಸನ್ನ ಹೊತ್ತು ಮನೆಯಿಂದ ಹೊರಟಿದಂತಹ ಯುವತಿ, ಚಾಲಕನ ಬೇಜವಾಬ್ದಾರಿ ಯುವತಿ ಬದುಕು ದುರಂತ ಅಂತ್ಯವನ್ನ ಕಾಣ್ತಾರೆ. ಮುಗಿಲು ಮುಟ್ಟಿರುವಂತಹ ಮೋನಿಶಾ ಕುಟುಂಬಸ್ಥರ ಆಕ್ರಂದನ. ಇಂಟರ್ವ್ಯೂಗೆ ಅಂತ ತೆರಳಿರ್ತಾರೆ ಮೋನಿಶಾ 28 ವರ್ಷದ ಯುವತಿ. ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಜೊತೆಗೆ ಲಾರಿ ಚಾಲಕನ ಒಂದು ಅಜಾಗರೂಕತೆಯಿಂದ ನಡೆದಿರುವಂತಹ, ನಿರ್ಲಕ್ಷ್ಯದಿಂದ ನಡೆದಿರುವಂತಹ ಒಂದು ಘಟನೆ, ಅಪಘಾತ. ಬದುಕನ್ನ ಕಟ್ಕೊಳ್ಬೇಕು ಅಂತಿದ್ದವಳು, ಹೊರಟಿದ್ದವಳು ಇದೀಗ ಬೀದಿ ಹೆಣವಾಗಿದ್ದಾರೆ. ನೀನು ಕೆಲಸಕ್ಕೆ ಸೇರಬೇಕಿತ್ತು, ಮಸಣಕ್ಕೆ ಸೇರಿದ್ದಾರೆ. ನೋಡ್ತಾ ಇರಬಹುದು, ಲಾರಿ ಹಾಗೆ ದ್ವಿಚಕ್ರ ವಾಹನದ ನಡುವೆ ನಡೆದಿರುವಂತಹ ಭೀಕರ ಅಪಘಾತ. ಹೊಸಕೋಟೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಚಾಲಕನ ಬೇಜವಾಬ್ದಾರಿ ಅಪಘಾತಕ್ಕೆ ಕಾರಣವಾಗಿದೆ ಕೂಡ ಹೇಳಲಾಗಿದೆ. ರಸ್ತೆ ಅಪಘಾತದಲ್ಲಿ 18 ವರ್ಷದ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಹೊಸಕೋಟೆ ತಾಲೂಕಿನ ಹಲಸಳ್ಳಿ ಗೇಟ್ ಬಳಿ ನಡೆದಿರುವಂತಹ ಒಂದು ದುರ್ಘಟನೆ. ರಾಷ್ಟ್ರೀಯ ಹೆದ್ದಾರಿ ಹೊಸಕೋಟೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನರಸಾಪುರ ಕೈಗಾರಿಕಾ ಪ್ರದೇಶದತ್ತ ತೆರಳುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಚಾಲಕನ ನಿರ್ಲಕ್ಷ್ಯ ಬೇಜವಾಬ್ದಾರಿ ಅಪಘಾತಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ.